ಹಾಯ್ ಫ್ರೆಂಡ್ಸ್, ಅಮೃತಧಾರೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಮೃತಧಾರೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭೂಮಿಕನ್ನ ಸಾಯಿಸ್ಬಿಡ್ತೀನಿ ಅಂತ ಶಕುಂತಲಾ ಮತ್ತು ಅವ್ರ ಅಣ್ಣ ಇಬ್ಬರೂ ಮಾತಾಡ್ಕೊತಾ ಇರ್ತಾರೆ. ಸಿಸ್ಟರ್, ಬೇಡ ಸಿಸ್ಟರ್, ರಕ್ತದ ಕಲೆ ಆದರೆ ಅದನ್ನು ಕೈ ತೊಳ್ಕೊಳ್ಳೋದು ತುಂಬ ಕಷ್ಟ. ಬೇಡ ಸಿಸ್ಟರ್, ಅಷ್ಟೊಂದು ದೊಡ್ಡ ರಿಸ್ಕ್ ತೊಗೋಬೇಡ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ಅವಳು, ಇಲ್ಲ ಅಣ್ಣ, ದೊಡ್ಡ ದೊಡ್ಡ ಸಾಮ್ರಾಜ್ಯ ಕಟ್ಟಿರೋರೆಲ್ಲ ಎಲ್ಲರನ್ನೂ ಸಾಯಿಸಿ ಅವ್ರ ಎಣೆಗಳ ಮೇಲೇ ಅವ್ರ ಸಾಮ್ರಾಜ್ಯನ ಕಟ್ಟಿರೋದು. ನಾವು ನಮ್ಮ ಸಾಮ್ರಾಜ್ಯನ ಕಟ್ಟಬೇಕು ಅಂದರೆ ಈ ಭೂಮಿಕನ್ನ ಬಲಿ ಕೊಡಲೇಬೇಕು. ಅವಳು ಇದ್ದಷ್ಟು ತುಂಬ ತೊಂದರೆ ಆಗ್ತಾ ಇದೆ. ನಾನು ಹಿಂಗೆ ಅವತ್ತೇ ಹೇಳಿದೆ, ಆ ಪೆಂಡೆಂಟಿಂದ ಹೋಗಿ ಅಲ್ಲಿರೋ ಮೈಕ್ನ ತೆಗೆದುಬಿಡು, ಅದನ್ನ ಇವತ್ತಲ್ಲ ಅವಳು ನೋಡೇ ನೋಡ್ತಾಳೆ ಅಂತ. ನೋಡಿ, ಆ ದಿನ ಬಂದೇ ಬಿಡ್ತು. ಇವತ್ತು ಅವಳು ಆ ಪೆಂಡೆಂಟಲ್ಲಿರೋ ಮೈಕ್ನ ನೋಡ್ಬಿಟ್ಟು ನನ್ನ ಹತ್ರನೇ ಬಂದು ಕ್ವಶನ್ ಮಾಡ್ತಾಳೆ, ಇದನ್ನ ಯಾರು ಇಟ್ಟರು, ನಿಮ್ಮ ಬೀರುಗೆ ಯಾರಾದರೂ ಆಕ್ಸಿಸ್ ಇದೆಯಾ ಅಂತೆಲ್ಲ ಕೇಳ್ತಾಳೆ. ಅವಳಿಗೆ ನನ್ನ ಮೇಲೆ ಡೌಟ್ ಬರದೇ ಇರತ್ತಾ? ಅವಳು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದಾಳೆ ಅಂದರೆ ಇವತ್ತಲ್ಲ ನಾಳೆ ಅವಳು ಸತ್ಯನ ಹುಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಿರ್ತಾಳೆ. ಅವಾಗ ಅವ್ರ ಅಣ್ಣ ಹೇಳ್ತಾನೆ, ಹೌದು, ಅವಳು ಒಂಥರ ಈ ಅಂಟಿಲಿ ಇದ್ದಂಗೆ. ಅವಳು ಹೆಂಗೆ ಅಂದರೆ, ಆ ವಿಷಯ ಯಾವ್ದಾರ ಸಿಕ್ತು ಅಂದರೆ ಕೆದಕಿ ಬಿಲ್ಲ ತೋಡಿ ಈ ಹೋಗಿ ಉಡ ಅಂಟ್ಕೊಂಡ್ಬಿಡುತ್ತಲ್ಲ, ಆ ಥರ ಅಂಟ್ಕೊಂಡು ಅದು ಆ ಸತ್ಯ ಶೋಧನೆ ಮಾಡೋವರೆಗೂ ಬಿಡೋದಿಲ್ಲ ಅವಳು. ನಿನಗೆ ಇವತ್ತಲ್ಲ ನಾಳೆ ಡೇಂಜರ್ ಕಾದಿದೆ ಸಿಸ್ಟರ್. ಅವಳಿಗೆ ಎಷ್ಟೊತ್ತು ಬೇಕು ಹೋಗಿ ಗೌತಮ್ ಹತ್ರ ಹಿಂಗೆಲ್ಲ ನಡೆದಿದೆ ಅಂತ ಹೇಳೋದಕ್ಕೆ. ಅವಳು ಹೇಳ್ಬಿಡ್ತಾಳೆ, ಸಿಸ್ಟರ್ ನೀನು ಹುಷಾರಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ತಾನೇ ಅವಳನ್ನ ಸಾಯಿಸೋ ಪ್ಲ್ಯಾನ್ ಮಾಡಿರೋದು. ನೋಡೋಣ ಇರು, ಈ ಟೈಮ್ ನೋಡಿಕೊಂಡು ಅವಳಿಗೆ ಸರಿಯಾಗಿ ಹೊಡಿಯೋಣ ಅಂತ ಹೇಳ್ತಾ ಇರ್ತಾಳೆ. ಭೂಮಿಕಾ ತಂದೆ ಮತ್ತು ಮಹಿ ಇಬ್ಬರೂ ವೆಯ್ಟ್ ಮಾಡ್ತಾ ಇರ್ತಾರೆ, ಜೀವ ಬರಲಿ ಅವನ ಹತ್ರ ಮಾತಾಡೋಣ ಅಂತ. ಅವಾಗ ಅವ್ರ ಹೆಂಡ್ತಿ ಮಂದಾಕಿಣಿ ಬರ್ತಾರೆ. ಏನ್ರಿ ನೀವು ಇನ್ನೂ ನಿದ್ದೆ ಮಾಡಲ್ವಾ, ಇನ್ನೂ ಇಲ್ಲೇ ಕೂತಿದ್ದೀರಾ ನಿಮ್ಮ ಸೊಸೆ ಹತ್ರ ಮಾತಾಡ್ಕೊಂಡು ಅಂತ ಕೇಳ್ತಾ ಇರ್ತಾಳೆ. ಅವಾಗ, ಇಲ್ಲ ಅಮ್ಮ, ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ, ನೀನು ಹೋಗಿ ಮಲ್ಕೊ, ನಾನು ಆಮೇಲೆ ಬಂದು ಮಲ್ಕೊತೀನಿ ಅಂತ ಹೇಳ್ತಾ ಇರ್ತಾರೆ. ಆಯಿತು, ನಿಮ್ಮ ಸೊಸೆ ನೀವು ಏನೋ ಮಾತಾಡ್ಕೊಂಡಿರಿ, ನನಗಂತೂ ನಿದ್ದೆ ಬರ್ತಾ ಇದೆಯಪ್ಪ, ನಾನು ಹೋಗಿ ಮಲ್ಕೊತೀನಿ ಅಂತ ಮಂದಾಕಿಣಿ ಹೋಗಿ ಮಲ್ಕೊತಾಳೆ. ಈಗ ಮಂದಾಕಿಣಿ ಮಲ್ಕೊಂಡಿದ್ದಾಳೆ. ನಮ್ಗೆ ಯಾವ ಟೆನ್ಷನು ಇಲ್ಲ, ಜೀವ ಬರಲಿ ಇವತ್ತು, ಸರಿಯಾಗಿ ಬುದ್ಧಿ ಕಲ್ಸೋಣ ಅವನಿಗೆ ಅಂತ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ರಾಜೇಂದ್ರ ಭೂಪತಿ ತನ್ನ ಹೆಂಡತಿ ಮಗಳು ಊಟನ ನೋಡಿಕೊಂಡು ಕೂತಿರ್ತಾನೆ. ಗೌತಮ್ ದಿವಾನ್, ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ನಿಮ್ಮ ಅಪ್ಪ ಸೇರಿಕೊಂಡು ನನ್ನ ಜೀವನನೇ ಈ ಥರ ಮಾಡಿಬಿಟ್ಟು ನನ್ನ ಕೈಯಿಂದ ಕಳ್ಕೊಂಡು ಇವತ್ತು ನನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡಿದ್ದೀರಾ. ನನ್ನ ಮುದ್ದಿನ ಹೆಂಡತಿ ಮತ್ತು ಮಗಳನ್ನ ನನ್ನಿಂದ ದೂರ ಮಾಡಿದ್ರಿ. ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಕೋಪ ಮಾಡಿಕೊಂಡು ಕೂತಿರ್ತಾನೆ. ನಮ್ಮ ಸಾಮ್ರಾಜ್ಯನ ಉಳಿಸೋಕೆ ಅಡಿಪಾಯನ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅದನ್ನು ಫಸ್ಟ್ ಟೈಮ್ ನಾನು ಹಿಟ್ ಮಾಡೋದಕ್ಕೆ ಹೋದೆ, ಅದರಲ್ಲಿ ಮಿಸ್ ಆಗಿರ್ಬೋದು. ಆದರೆ ಸೆಕೆಂಡ್ ಟೈಮ್ ಮಿಸ್ ಆಗೋ ಸೀನ್ ಇಲ್ಲೇ ಇಲ್ವಾ? ನಿನಗೆ ಎಲ್ಲೆಲ್ಲಿ ಯಾರಿಗೆ ಟಚ್ ಮಾಡಿದ್ರೆ ನಿನಗೆ ನೋವಾಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅದನ್ನೆಲ್ಲ ಸ್ಲೋಲಿ ರೆಡಿ ಮಾಡ್ತಾ ಇದ್ದೀನಿ. ನಿನ್ಗೆ ಇವತ್ತೆಲ್ಲ ನಾಳೆ ಕಾದಿದೆ, ಸರಿಯಾಗಿ ಕೆಡ್ಡ ತೋಡ್ತೀನಿ ಇರು ಅಂತ ಅನ್ಕೊತಾ ಇರ್ತಾನೆ. ಅಲ್ಲಿ ಊರಿಗೆ ಹೋಗಿ ತುಂಬ ದಿವಸ ಆಯ್ತು. ಅವಳು ಎಲ್ಲಿ ಹೇಗಿದ್ದಾಳೋ ಏನೋ ಗೊತ್ತಿಲ್ಲ. ಅವಳನ್ನ ಮನೆ ಕರ್ಕೊಂಬರ್ಬೇಕಾಗಿತ್ತು ಅಂತ ಗೌತಮ್ ಹತ್ರ ಹೇಳ್ತಾ ಇರ್ತಾಳೆ ಭೂಮಿಕಾ. ಅವಾಗ, ಹೌದಲ್ವಾ, ಯಾಕೆ ಇಷ್ಟು ದಿನ ಆದರೂ ಅವಳು ಇನ್ನೂ ಮನೆಗೆ ಬಂದಿಲ್ಲ, ಫೋನ್ ಮಾಡಿ ವಿಚಾರಿಸ್ಲಾ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ರೀ, ಅಲ್ಲಿಗೆಲ್ಲ ಫೋನ್ ಕನೆಕ್ಟ್ ಆಗೋದಿಲ್ಲ, ಅಲ್ಲಿಗೆ ಡೈರೆಕ್ಟಾಗಿ ಹೋಗಬೇಕು, ನಡೀರಿ ನಾನು ನೀವು ಇಬ್ಬರೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಭೂಮಿಕಾ, ನೀವು ಈ ಕಂಡೀಷನಲ್ಲಿ ಟ್ರಾವೆಲ್ ಮಾಡಬಾರ್ದು, ನಾನೇ ಹೋಗಿ ಅವಳನ್ನ ಕರ್ಕೊಂಬರ್ತೀನಿ, ನೀವು ಆರಾಮಾಗಿರಿ ಸಾಕು ಅಂತ ಗೌತಮ್ ಹೇಳ್ತಾ ಇರ್ತಾನೆ. ಅಯ್ಯೋ, ನಾನು ಇವಾಗ ಟ್ರಾವೆಲ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಗೌತಮ್ ಅವರೇ, ನಾನು ಬರ್ತೀನಿ ನಿಮ್ಮ ಜೊತೆ, ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಭೂಮಿಕಾ, ಬೇಡ, ನಾವು ರಿಸ್ಕ್ ತೊಗೊಳೋದು ಬೇಡ, ನಾನು ಇದೀನಲ್ಲ, ನಾನು ಹೋಗಿ ಕರ್ಕೊಂಬರ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಗೌತಮ್ ಅಲ್ಲಿಂದ ಹೊಡ್ತಾನೆ. ಮಲ್ಲಿ ಪಾತ್ರಧಾರಿ ಬದಲಾಗಿದ್ದಾರೆ. ಮಲ್ಲಿ ತಾತ ಮಲ್ಲಿದು ಚಿಕ್ಕ ವಯಸ್ಸಿನ ಫೋಟೋ ಮತ್ತು ಅವ್ರ ಅಪ್ಪ ಅಮ್ಮನ ಫೋಟೋನ ನೋಡ್ತಾ ಇರ್ತಾರೆ. ಆಗ ಮಲ್ಲಿ ಬಂದ್ಬಿಟ್ಟು, ನಾನು ಪಕ್ಕದ ಮನೆ ಅಕ್ಕ ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ತಾತ ಅಂತ ಹೇಳ್ಬಿಟ್ಟು ಆಚೆ ಕಡೆಗೆ ಹೋಗ್ತಾಳೆ. ಆವಾಗ ಮನೆಗೆ ಸಡನ್ ಆಗಿ ಗೌತಮ್ ಅವ್ರು ಬರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಅವ್ರಿಗೆ ಗಾಬರಿ ಆಗುತ್ತೆ. ಆವಾಗ ಅವ್ರು ಇಟ್ಕೊಂಡು ನೋಡ್ತಿದ್ದ ಫೋಟೋನ ಅಲ್ಲೇ ದಿಮ್ ಕೆಳಗಡೆ ಇಟ್ಬಿಟ್ಟು, ಇಲ್ಲೇ ಕೂತ್ಕೊಳ್ಳಿ ಯಜಮಾನ್ರೆ, ನಾನು ಹೋಗಿ ಮಲ್ಲಿನ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಆಚೆ ಕಡೆಗೆ ಹೋಗ್ತಾರೆ. ಆವಾಗ ಅಲ್ಲೇ ದಿಂಬ್ ಹತ್ರ ಇರೋ ಫೋಟೋ ಸಿಗುತ್ತೆ ಅವ್ರ ಕೈಗೆ. ಗೌತಮ್ ನೋಡ್ಬಿಟ್ಟು, ಇದೇನಿದು, ರಾಜೇಂದ್ರ ಭೂಪತಿ ಮತ್ತು ಅವನ ಹೆಂಡತಿ ಫೋಟೋ ಇವ್ರ ಹತ್ರ ಹೇಗೆ ಬಂತು? ಮಲ್ಲಿ ಮತ್ತು ಅವ್ರ ತಾತ ಇಬ್ಬರು ಬರಲಿ ವಿಚಾರಿಸೋಣ ಅಂತ ಗೌತಮ್ ವೆಯ್ಟ್ ಮಾಡ್ತಾ ಕೂತಿರ್ತಾನೆ. ಆನಂದ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಅವಾಗ ಅಪರ್ಣಂಗೆ
ಕೋಪ ಬಂದಿರುತ್ತೆ. ಗೌತಮ್ ಭೂಮಿಕಾಗೆ ಇಬ್ರಿಗೂ ಅಡ್ವೈಸ್ ಕೊಡ್ತೀಯಾ? ಯಾವ ಥರ ಇರಬೇಕು, ನೀ ಪ್ರೆಗ್ನೆಂಟ್ ಆಗಿದ್ದಾಗ ಯಾವ ಥರ ನೋಡ್ಕೋಬೇಕು ಅಂತ ಎಲ್ಲ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀಯ ಅಂತ ನನಗೆ ಗೊತ್ತಿಲ್ವಾ? ಬರಲಿ ಇವತ್ತು ಸರಿಯಾಗಿ ಮಾಡ್ತೀನಿ ಅಂತ ಹೊಂಚಾಕೊಂಡು ಕೂತಿರ್ತಾಳೆ. ಆವಾಗ ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಏನಿದು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳಲ್ಲ ಅಂತ. ಸೈಲೆಂಟಾಗಿ ಮನೆಗೆ ಎಂಟ್ರಿ ಕೊಟ್ಟು ಮಾಮೂಲಿ ಆ್ಯಸ್ ಯೂಶುವಲ್ ಆಗಿ ಒಳಗಡೆಗೆ ಹೋಗ್ತಾ ಇರ್ತಾನೆ. ಎಲ್ಲಿಗೆ ಹೋಗ್ತಾ ಇದೆಯಾ, ಒಳಗಡೆ ಒಂದು ನಿಮಿಷ ನಿಂತ್ಕೋ ಅಂತ ಹೇಳ್ತಾಳೆ. ಅಯ್ಯೋ ಚಿನ್ನ, ಈಗ ತಾನೇ ಬಂದೆ ಅಲ್ವಾ, ಹೋಗಿ ಕೈಕಾಲು ತೊಳ್ಕೊಂಬರ್ತೀನಿ ಇರು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಂತ ಹೇಳ್ತಾ ಇರ್ತಾನೆ. ನಾನು ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ನೀನು ನನ್ನ ಯಾವ ಥರ ನೋಡ್ಕೊಂಡಿದ್ದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ನನ್ನ ಜೊತೆ ಇದ್ದರೆ ನನಗೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಕಳ್ಸಿಕೊಟ್ಬಿಟ್ಟೆ. ಇವಾಗ ನೋಡಿ ಕಲ್ತ್ಕೋ, ಗೌತಮು ಅವನ ಹೆಂಡ್ತಿ ಜೊತೇಲಿ ಇರಬೇಕು ಅಂದ್ಬಿಟ್ಟು ಆಫೀಸ್ನೇ ಮನೆಗೆ ಶಿಫ್ಟ್ ಮಾಡಿ ಅವನ ಹೆಂಡ್ತಿ ಜೊತೆಗೆ ಇದ್ಕೊಂಡು ಎಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಅವನದ್ರಲ್ಲಿ ಒಂದು 10% ನೀನು ನನ್ನ ನೋಡ್ಕೊಂಡಿಲ್ಲ, ಅವ್ರಿಗೆ ಹೋಗ್ಬಿಟ್ಟು ಅಡ್ವೈಸ್ ಕೊಡ್ತೀಯ ನೀನು ಅಂತ ಹೇಳ್ತಾ ಇರ್ತಾರೆ. ಆವಾಗ ಓ ಗೆಳೆಯ, ನನ್ನ ಸರಿಯಾಗಿ ತಗ್ಲಾಕ್ಬಿಟ್ಟಲ್ಲೋ, ಇವಾಗ ನಾನು ಇವಳಿಗೇನೇ ಆನ್ಸರ್ ಮಾಡಲಿ, ನಾನು ಇವಾಗ ಏನು ಮಾತಾಡೋ ಪರಿಸ್ಥಿತಿಲಿ ಇಲ್ವಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಂದು ಸುಮ್ಮನೆ ನಿಂತಿರ್ತಾನೆ. ಗೌತಮ್ ಇವಾಗ ಮಲ್ಲಿ ಮತ್ತು ಅವ್ರ ತಾತ ಇಬ್ಬರೂ ಈ ಫೋಟೋ ಎಲ್ಲಿಂದ ಬಂತು, ನಿಮಗೂ ಇವ್ರಿಗೂ ಏನು ಸಂಬಂಧ ಅಂತ ವಿಷಯ ಎಲ್ಲ ತಿಳ್ಕೊತಾನ. ಅದರಿಂದ ಅವನಿಗೆ ರಾಜೇಂದ್ರ ಭೂಪತಿನ ಫೇಸ್ ಮಾಡೋದಕ್ಕೆ ಹೊಸ ಅಸ್ತ್ರ ಸಿಗತ್ತಾ. ಅಲ್ಲಿನೇ ರಾಜೇಂದ್ರ ಭೂಪತಿ ಮಗಳು ಅನ್ನೋ ವಿಷಯ ಇವಾಗ ಗೌತಮ್ಗೆ ವಿಷಯ ಗೊತ್ತಾಗತ್ತಾ. ಮತ್ತು ಭೂಮಿಕನ ಸಾಯಿಸ್ಬೇಕು ಅಂತ ಶಕುಂತಲ ಮತ್ತು ಅವ್ರ ಅಣ್ಣ ಇಬ್ಬರು ಸ್ಕೆಚ್ ಹಾಕ್ಕೊಂಡಿದ್ದಾರೆ. ಇವಾಗ ಭೂಮಿಕಾಗೆ ಏನಾದರೂ ತೊಂದರೆ ಕೊಡೋದಕ್ಕೆ ಏನಾದರೂ ಮಾಡ್ತಾರಾ? ಯಾಕಂದರೆ ಗೌತಮ್ ಇವಾಗ ಮನೆಯಲ್ಲಿ ಇಲ್ವಲ್ಲ, ಈಗ ಏನಾದರೂ ಸಮಸ್ಯೆ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಇವಾಗ ಮನೆಗೆ ಬಂದಾಗ ಭೂಮಿಕಾ ತಂದೆ ಮತ್ತು ಮಹಿ ಇಬ್ಬರು ಸರಿಯಾಗಿ ಕ್ಲಾಸ್ ತಗೋತಾರ, ಏನಾಗುತ್ತೆ ಅಂತ ಕಾದು ನೋಡಬೇಕು. ಫ್ರೆಂಡ್ಸ್, ಇದು ಇವತ್ತಿನ ಸಂಚಿಕೆಯ ಸಣ್ಣ ಝಲಕು. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.